ನಮ್ಮೋ ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗು. ವೆಲ್ಕಮ್ ಬ್ಯಾಕ್ ಟು ದ ಶೋ. ನಮ್ಮೊಂದಿಗೆ ಮತ್ತೆ ದ ಗಾರ್ಜಿಯಸ್ ಶೀತಲ್ ಶೆಟ್ಟಿ. ನಮಸ್ತೆ ನಮಸ್ತೆ ನಮಸ್ತೆ. ನೀನೇನಮ್ಮ ಇನ್ನು ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಳದ್ರ ಕಡ್ಲೆಕಾಯಿ 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 ಅಂತ ಹೇಳ್ತಾ ಇದೀಯಾ? ನೀವೇನ್ ಮಾಡಿದ ನಿಮ್ಮಷ್ಟು ಪಟಾಕಿ ಮಾತಾಡೋಕ್ ಆಗಲ್ಲ. ಅಟ್ ಲೀಸ್ಟ್ ನಮ್ ನ್ಯೂ ಸ್ಟೈಲ್ ಅಲ್ಲೇ ಎಲ್ಲಾದ್ರೂ ಒಂದ್ ಕಡೆ ನಮಸ್ತೆ ನಮಸ್ತೆ ಹೇಳೋಣ ಅಂತ ಅನ್ಕೊಂಡು ಹಂಗೆ. ಓಕೆ, ಇವತ್ತು ನ್ಯೂ ಸ್ಟೈಲ್ ಅಲ್ಲ, ಬಟ್ ನ್ಯೂ ಸ್ಟೈಲ್ ಅಲ್ಲಿ ಯಾರ್ ಕೈ ರುಚಿ ತೋರ್ಸಕ್ ಬರ್ತಾ ಇದ್ದಾರೆ ಅಂತ ನೋಡ್ಬೇಕಾಗಿದೆ. ಗೊತ್ತಲ್ಲ, ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕತೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಹೂ ಇಸ್ ಕಮಿಂಗ್ ಟುಡೇ? ಸೊ ಇವತ್ತು ಮತ್ತೊಬ್ಳು ಫ್ರೆಂಡ್ ನೆನ್ನೆ ಪಲ್ಲವಿ ಬಂದಿದ್ಲು, ಇವತ್ತು ಜ್ಯೋತಿ ಅಂತ ಹೇಳಿ. ಅವಳು ಕೂಡ ನನ್ನ ಹಾಸ್ಟೆಲ್ ಮೇಟ್. ಓಕೆ, ನಾವೆಲ್ಲ ಒಟ್ಟಿಗೆ ಹಂಗಾಮ ಮಾಡ್ತಾ ಇದ್ದವ್ರು. ಸೊ ಜ್ಯೋತಿ ಕರಿಯೋಣ. ಸೊ ಪಟಾಕಿ ಶ್ರುತಿ ಆಲ್ರೆಡಿ ಇಲ್ಲಿದ್ದೀನಿ, ಶೀತಲ್ ಶೆಟ್ಟಿ ರೆಡಿ ಆಗಿದ್ದಾರೆ. ಮಧ್ಯದಲ್ಲಿ ಬೆಳಗ್ಸಕ್ಕೆ ಜ್ಯೋತಿನ. ಲೆಟ್ಸ್ ವೆಲ್ಕಮ್ ಜ್ಯೋತಿ ಟು ಸ್ಟಾರ್ ಸವಿರುಚಿ. ವೆಲ್ಕಮ್. ಹಾಯ್ ಹಾಯ್ ಹಾಯ್. ಪಲ್ಲವಿ ಫಸ್ಟ್ ನನಗೆ ಹಗ್ ಮಾಡಿದ್ಲು. ಆದ್ರೆ ಅವ್ರು ಹೊಸ ಫ್ರೆಂಡ್ ಅಲ್ವಾ, ಅದಕ್ಕೆ ನಮ್ಗೆ ಯಾವಾಗ್ಲೂ ಇರುತ್ತೆ, ಇದ್ದೇ ಇರುತ್ತೆ. ಸೊ ಜ್ಯೋತಿ, ನಿಮ್ಮ ಕೈ ರುಚಿನ ಟೇಸ್ಟ್ ಮಾಡಕ್ಕೆ ಓಕೆ ಶೀತಲ್ ವೇಟ್ ಮಾಡ್ತಿದಾರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಓಕೆ ಮಾಡೋಣ ಅಂತ. ಬಟ್ ನೀವು ನನಗೆ ಇಂಗ್ರೀಡಿಯೆಂಟ್ಸ್ ಪರಿಚಯ ಮಾಡ್ಕೊಡಕ್ಕಿಂತ ಮುಂಚೆ ನಿಮ್ಮಿಬ್ರ ಪರಿಚಯ ಹೇಗಾಯ್ತು? ಶೀತಲ್ ನಾನು ಸೀನಿಯರ್ ಆಗ್ತೇನೆ. ಓಕೆ, ಬಟ್ ಆದ್ರೆ ನನ್ಗೆ ಅವಳ ಜೊತೆ ತುಂಬಾ ಜನ, ಅವಳು ಇನ್ನೂ ಹಾಸ್ಟೆಲಿಗೆ ಬಂದ ತಕ್ಷಣಕ್ಕೇನೆ ಎಲ್ರು ಶೀತಲ್ ಅಂತೆ ಅಂತ ಏನೋ ತುಂಬಾ ಹಂಗಾಮ ಇತ್ತು ಹಾಸ್ಟೆಲ್ ಅಲ್ಲಿ. ಬಟ್ ಆದ್ರೆ ನನ್ಗೆ ಯಾವತ್ತೂ ಆ ಇಂಟ್ರೆಸ್ಟ್ ಕಾಣಿಸಿರ್ಲಿಲ್ಲ. ಅದೇನಾಯ್ತು ಅಂತ ಗೊತ್ತಿಲ್ಲ. ಬಟ್ ಎಲ್ಲಾರು ಸ್ವಲ್ಪ ಇವಳ್ದು ನಮ್ಮ ರೂಮಲ್ಲಿ ಮಾತುಕತೆ ಕಮ್ಮಿ ಆಗೋಯ್ತು. ಆಗ ಅದ್ ಹೆಂಗಂತ ಗೊತ್ತಿಲ್ಲ, ಅವಳ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ದವಳು, ಬಟ್ ಅಂತ ನನಗೆ ಇಂಟ್ರೆಸ್ಟ್ ಶುರು ಆಯ್ತು ಅವಳ ಬಗ್ಗೆ. ಒಂದ್ ವಿಷಯ ಏನಂದ್ರೆ, ಫಸ್ಟ್ ಇಯರ್ ಅಲ್ಲಿ ನಾನು ಹೋದಾಗ ಈ ಸೀನಿಯರ್ಸ್ ಜೊತೆ ಎಲ್ಲ ಸೇರ್ಕೊಂಡು ನಾನು ರ್ಯಾಗ್ ಮಾಡಕ್ ಸ್ಟಾರ್ಟ್ ಇವಳೇ ಜೂನಿಯರು, ಆದ್ರೆ ಇವಳೇನೆ ಬಂದವರಿಗೆ ರ್ಯಾಗ್ ಮಾಡಕ್ ನಮ್ ಜೊತೆ ಸೇರ್ಕೊಂಡಿದ್ಲು. ಇವರೆಲ್ಲ ಮನ್ಸೊಳಗೆ ಯೋಚನೆ ಮಾಡ್ತಾ ಇದ್ರು, ಏನ್ ಇವಳು ಜೂನಿಯರ್ ಆಗಿ ಇವಳು ಸೇರ್ಕೊಂಡು ಬೇರೆಯವ್ರನ್ನೆಲ್ಲ ರ್ಯಾಗ್ ಮಾಡ್ತಾಳಲ್ಲ ಅಂತ ಹೇಳಿ. ನಾವು ಸ್ವಲ್ಪ ಯಾಕೋ ಎಕ್ಸ್ಟ್ರಾ ಆಡ್ತಾ ಇದ್ದಾಳೆ ಇವಳನ್ನ ನೋಡ್ಕೊಳ್ಬೇಕು ಅಂತ ನಮಗ್ ತುಂಬಾ ಇದ್ಬಿಟ್ಟು ಇದು ಕಾಲೇಜಲ್ಲೆಲ್ಲ ಹೋಗ್ಬಿಟ್ಟು ನಮ್ ಸೀನಿಯರ್ಸ್ ಎಲ್ಲ ಇರ್ತಾ ಇದ್ರು. ಸೊ ಸೀನಿಯರ್ಸ್ ಜೊತೆ ನಮ್ದು ಸ್ವಲ್ಪ ಚೆನ್ನಾಗಿತ್ತು. ಇವಳಿಗೆ ತುಂಬಾ ರ್ಯಾಗ್ ಮಾಡಿ ಹಾಸ್ಟೆಲಲ್ಲಿ ಎಲ್ಲ ಹುಡುಗಿರ್ಗೂ ಇವಳೇ ಮಾಡ್ತಾ ಇದ್ದಾಳೆ, ಹೊಸದಾಗಿ ಬಂದಿದ್ದಾಳೆ ಅನ್ನೋ ಫೀಲಿಂಗೇ ಇಲ್ಲ ಇವಳಿಗೆ ಅಂತ ತುಂಬಾನೇ ಇತ್ತು. ಸೊ ಹಾಗಾಗಿ ಅವ್ರ ಹತ್ರ ಎಲ್ಲ ಅವ್ರಿಗೆಲ್ಲ ಹೇಳ್ಬಿಟ್ಟು ಇವಳಿಗೆ ಸ್ವಲ್ಪ ರ್ಯಾಗ್ ಮಾಡಿಸಿದ್ದು. ಡೋಂಟ್ ವರಿ, ಇವತ್ತು ಅಡಿಗೆ ಮನೆಯಲ್ಲಿ ರ್ಯಾಗ್ ಮಾಡೋಣ. ಅವಳಿಗೆ ಆಕ್ಚುಲಿ ಚಪಾತಿ ಸ್ವಲ್ಪ ಇಷ್ಟ. ಸೊ ಹಾಗಾಗಿ ಚಪಾತಿಗೆ ಸ್ವಲ್ಪ ಏನಾದ್ರು ಮಾಡಿ ತಿನ್ಸ್ಬಿಡೋಣ, ಅಟ್ಲೀಸ್ಟ್ ಅವಳಿಗೆ ತಿನ್ನೋ ಇಂಟ್ರೆಸ್ಟ್ ಕಮ್ಮಿ ಇದೆ, ಸೊ ತಿನ್ಸೋಣ ಅಂತ. ನಾನು ಕೇಳೇ ಇಲ್ಲ ಏನ್ ಸ್ಪೆಷಲ್ ಮಾಡ್ತಾ ಇದ್ದೀರಾ ಜ್ಯೋತಿ ಅಂತ. ಅಷ್ಟು ಶೀತಲ್ಗೋಸ್ಕರ ಅಂತ ಬಂದಿರೋದಲ್ವಾ, ಸೊ ಹಾಗಾಗಿ ಶೀತಲ್ಗೋಸ್ಕರ ಹೊಸದಾಗಿ ನೀವು ಹೇಳೋಕ್ ಮುಂಚೆ ನಾನೇ ಹೇಳ್ತಾ ಇದ್ದೀನಿ, ಮಸಾಲೆ ಚಪಾತಿ ಮಾಡ್ತೀನಿ. ಶೀತಲ್ ಮಸಾಲ ಹಾಕ್ತಾರೆ, ನೀವು ಚಪಾತಿ ಮಾಡ್ತೀರಾ. ಯಾವ ತರ ಮಸಾಲ ಹಾಕ್ತೀರಾ ಅನ್ನೋದು ಗೊತ್ತಾಗತ್ತೆ ಮಾತುಕತೆ ಮಾಡ್ತಾ ಮಾಡ್ತಾ. ಓಕೆ, ಸೊ ಮಸಾಲ ಚಪಾತಿಗೆ ಏನೇನೆಲ್ಲ ಬೇಕು? ವೆರಿ ಗುಡ್ ಐಡಿಯಾ. ಸೊಪ್ಪು ತಿಂದೇ ಇರೋರ್ಗೆ ಗೋಸ್ಕರ ಇದು. ಇದನ್ನ ಚೆನ್ನಾಗಿ ತರ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಲ್ಲಿ ತಿನ್ನಿಸ್ಬೋದು. ಮೆಂತ್ಯ ಆದ್ಮೇಲೆ ಇವಾಗ ಪಾಲಕ್ ಹಾಕ್ತಾ ಇದೀವಿ.
ಮಾಡ್ಬೋದು. ಗೋಧಿ ದೋಸೆ ಅಲ್ವಾ? ಗೋಧಿ ಮಸಾಲಾ ಗೋಧಿ ದೋಸೆ ಎರಡೂ ಆಗತ್ತೆ ಆಗುತ್ತಲ್ಲ. ಆಗತ್ತೆ. ಸೊ ಯಾರಿಗೆ ದೋಸೆ ಬೇಕೋ ದೋಸೆ ಮಾಡ್ಕೊಳ್ಳಿ, ಯಾರಿಗೆ ಚಪಾತಿ ಬೇಕೋ ಚಪಾತಿ ಮಾಡ್ಕೊಳ್ಳಿ. ಬಟ್ ಶೀತಲ್ ಚಪಾತಿ ಇಷ್ಟನಾ? ಇಷ್ಟ. ಇಂಟ್ರೆಸ್ಟೇ ಇಲ್ದಿರೋ ಜ್ಯೋತಿನ ಕನ್ವರ್ಟ್ ಮಾಡಿರುವ ಹೌದು. ಮತ್ತೆ ಅವಳು ಹೇಳ್ತಾ ಇದ್ಲು ನೀನ್ ಬೋರಿಂಗ್ ಕಂಪ್ನಿ ಕಣೆ ಅಂತ, ಬಟ್ ಆದ್ರೂ ನನ್ನ ಜೊತೆ ಅಟ್ಯಾಚ್ಮೆಂಟ್ಸ್ ಇರ್ತಾ ಇತ್ತು. ಆಕ್ಚುಲಿ ಎಲ್ಲರೂ ಅಷ್ಟೇ ಫಸ್ಟ್ ನನ್ನ ಇಷ್ಟಪಡದೆ ಇಷ್ಟಪಟ್ಟಿರೋದು. ಯಾಕಂದ್ರೆ ಅಷ್ಟು ಬೋಲ್ಡ್ ಆಗಿರ್ತಾ ಇದ್ಲು. ಸೊ ಹಾಗಾಗಿ ಯಾರಿಗೂ ಫಸ್ಟ್ ಅಲ್ಲಿ ಇಂಟ್ರೆಸ್ಟ್ ಬರ್ತಾ ಇರ್ಲಿಲ್ಲ. ಏನು ಓವರ್ ಆಕ್ಟಿಂಗ್ ಮಾಡ್ತಾಳೆ ಹೇಳು ಅಂತ ಅನ್ಸುತ್ತೆ. ಅದೇ ಬೋಲ್ಡ್ ಆಗಿದ್ದ ಶೀತಲ್ನ ನೋಡಿ ಬೋಲ್ ಔಟ್ ಆಗ್ತಿದ್ದು ನಮ್ ಹುಡುಗರು ಅಷ್ಟೇ ಅಲ್ವಾ? ಹೌದು. ಬಟ್ ಅವಳು ಯಾವತ್ತೂ ಇಂಟ್ರೆಸ್ಟೇ ತೋರಿಸ್ತಾ ಇರ್ಲಿಲ್ಲ. ಉಳಿಸ್ತಾ ಇದ್ದಾಳೆ ನನ್ನ ಜ್ಯೋತಿ. ಸೊ ಯಾವ ಹುಡುಗರ ಮೇಲೂ ಇಂಟ್ರೆಸ್ಟ್ ಬಂದಿಲ್ಲ ಇನ್ನು. ಶಿವಮೊಗ್ಗದಲ್ಲಿ ಹೇಳ್ಬಾರ್ದು, ಬಟ್ ಹೌದು ಕಾಲೇಜ್ ಡೇಸ್ ಅಲ್ಲಿ ಇಲ್ಲ. ಕೈ ಗಂಟಲ್ಲ ಆಯಿಲ್. ಇನ್ನು ಸ್ವಲ್ಪ ಎಣ್ಣೆ ಬೇಕಾ? ಚಾಕ್ಲಿ ಜೊತೆ ಇಷ್ಟೊಂದು ಎಣ್ಣೆ ಹಾಕ್ಬಾರ್ದು ಜೊತೆ. ನಮ್ಮ ಡೈರೆಕ್ಟ್ ಚಪಾತಿ ಮಾಡ್ಬೇಕಿತ್ತು ಆಕ್ಚುಲಿ. ನಮ್ಮ ಅಚ್ಚುಮೆಚ್ಚಿನ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಕಿದೀವಿ. ಇದು ಡೈರೆಕ್ಟ್ ಚಪಾತಿ ಲೆಕ್ಕನೇ. ಹೌದಲ್ಲ, ಸೂಪರ್. ಇದು 15 to 20 minutes ನೆನ್ಕೊಳ್ಬೇಕಾಗುತ್ತೆ. ಓಕೆ, ಆ ಟೈಮಲ್ಲಿ ನಾವು ಚಟ್ನಿ ಮಾಡ್ಕೊಳ್ಬೋದು. ಸರಿ. ಸೊ ನಮ್ಮ ಹಿಟ್ಟನ್ನ ಮುಚ್ಚಿಡ್ಬೇಕಾ? ಮುಚ್ಚಿಡ್ಬೇಕು. ಸೊ ಇದು ಕೂತಿರೋ ಗ್ಯಾಪ್ ಅಲ್ಲಿ ಚಟ್ನಿ ಮಾಡ್ಕೊಳ್ಳೋಣ. ಹೌದು, ಅದಕ್ಕೆ ಕೊಬ್ಬರಿ ಹುರ್ಕೊಳ್ಬೇಕಾಗತ್ತೆ. ಓಕೆ, ಫಸ್ಟ್ ಕೊಬ್ಬರಿ. ಎಣ್ಣೆ ಹಾಕದ್ ಬೇಡವಾ? ಬೇಕಿಲ್ಲ. ಓ, ಸೊ ಎಣ್ಣೆ ಹಾಕಿ ಡ್ರೈ ಕೊಬ್ಬರಿ, ಡ್ರೈ ಕೊಬ್ಬರಿನ ಡ್ರೈ ಆಗಿ ಹುರ್ಕೋಬೇಕು. ಎಣ್ಣೆನೂ ಹಾಕೊಳ್ಬೋದು, ಹಾಕ್ದೇನು ಮಾಡ್ಬೋದು. ಓಕೆ, ಸೊ ಬರೀ ಇಷ್ಟನ್ನ ಯೂಸ್ ಮಾಡ್ತಿರೋದು ನಾವು? ಸಾಕು. ಅರ್ಧ ನಾವು ಮಾಡ್ತಾ ಇರೋದು 4 ಚಪಾತಿ ಅಲ್ವಾ? ಸೊ 4 ಚಪಾತಿಗೆ ಇಷ್ಟ ಅರ್ಧ ಸಾಕು. ಓಕೆ. ಒನ್ಸ್ ಅಪಾನ್ ಅ ಟೈಮ್ ಹಾಸ್ಟೆಲ್ ಲೈಫಲ್ಲಿ ಹಾಸ್ಟೆಲ್ ಫುಲ್ ಹೀಟ್ ಆಗೋಗಿತ್ತಂತೆ. ಯಾಕಂದ್ರೆ ಮೇಡಮ್ ಅವರು ವಾರ್ಡನ್ ಮಗನ್ನೇ ಬಿಡ್ಲಿಲ್ಲ, ಅವರನ್ನು ರ್ಯಾಗ್ ಮಾಡಿ ನಿಲ್ಸಿ. ವಾರ್ಡನ್ ಮಗನ್ನೇ ಬಿಡ್ಲಿಲ್ಲ ಅಂದ್ರೆ ಏನ್ ಅನ್ಕೊಳ್ಬೇಕಿಲ್ಲ. ಅವರನ್ನು ರ್ಯಾಗ್ ಮಾಡಿದ್ದಾರೆ, ಕಂಟಿನ್ಯೂ ಮಾಡಕ್ಕೆ ಬಿಡ್ತಾ ಇಲ್ವಲ್ಲ. ಅಮ್ಮ ಜ್ಯೋತಿ, ಜ್ಯೋತಿ ನಾನು ಯಾವ ಗಳಿಗೆ ಜ್ಯೋತಿ ಥ್ರೋ ಸಮ್ ಲೈಟ್ ಆನ್ ಇಟ್ ನಾವು. ಏನ್ ಗೊತ್ತಾ, ಯಾವುದೇ ಹಾಸ್ಟೆಲ್ ಅವ್ರು ಇವತ್ತು ದಿವಸ ಈ ಪ್ರೋಗ್ರಾಮ್ ನೋಡಿದ್ರೆ ಏನ್ ಅನ್ಕೊಳ್ಬೇಕು ನಮ್ ಬಗ್ಗೆ? ಏನ್ ನಿಜ ಇದೆಯೋ ಅದನ್ನೇ ಅನ್ಕೊಳ್ತಾರೆ. ಕತೆ ಕೇಳೋಣ. ಹೇಳಿ, ಅವಳೇ ಹೇಳಿ, ನನಗಂತೂ ಗೊತ್ತಿಲ್ಲ. ನಿಮ್ಮಿಬ್ರಿಗೂ ಒಂದು ಆಪ್ಷನ್ ಇದೆ, ಇಲ್ಲ ನೀವ್ ಹೇಳಿ. ಇಲ್ಲಿದ್ರೆ ನಾನು ಮಸಾಲಾ ಚಪಾತಿ ತರ ಮಿರ್ಚ್ ಮಸಾಲ ಹಾಕಿ ಹೇಳ್ತೀನಿ. ವಿಚ್ ಇಸ್ ಇಟ್? ಹೇಳಮ್ಮ, ನನಗೆ ಗೊತ್ತಿಲ್ಲ, ಹೇಳಿ. ನಾನು ಹೇಳಲ್ಲ. ಏನಿಲ್ಲ, ನಮ್ಮ ಇಡೀ ಹಾಸ್ಟೆಲ್ ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು 250 ಜನ ಇದ್ವಾ. ನಾವು 250-300 ಮೆಂಬರ್ಸ್ ಇದ್ವಿ. ಅಲ್ಲಿ ಒಂದೇ ಒಂದು ಹುಡುಗ ಬರ್ತಾ ಇದ್ದ, ಅವನು ವಾರ್ಡನ್ ಮಗ. ಓಕೆ, ಸೊ ಅವನು ಓಡಾಡುವಾಗ ಆಬ್ವಿಯಸ್ ಆಗಿ ಯಾವ ಹುಡುಗಿನಾದ್ರೂ ತಮಾಷೆ ಮಾಡ್ತಾಳಲ್ವಾ, ಹಂಗೆ ನಾನು ಸ್ವಲ್ಪ ತಮಾಷೆ ಗಿಮಾಷೆ ಮಾಡ್ತಿದ್ದೆ. ಅದನ್ನ ಎಲ್ಲ ಬಿಟ್ಬಿಟ್ಟು ಇವಳು ಬೇರೆ ಎಲ್ಲ ಬಿಟ್ಟು ಅದನ್ನ ಮಾತ್ರ ನೆನ್ಪಿಟ್ಕೊಂಡು ಹೇಳಿದಾಳೆ. ಯೂಶಲಿ ಹುಡುಗಿಯರು ಹೋಗೋವಾಗ ಹುಡುಗರು ಹೆಂಗಪ್ಪ ತಮಾಷೆ ಮಾಡ್ತಾರೆ ಅಷ್ಟೇ ಮಾಡ್ತಾ ಇದ್ದೀವಿ ಅಂತಾರಲ್ವಾ, ಏನು ಇಲ್ಲ. ಅವನು ಹೋಗಾಗ ನಾವ್ ಅಂತಿದ್ವಿ ಅಂತ ಅಷ್ಟೇ. ಸೊ ಕೊಬ್ಬರಿ ಫ್ರೈ ಆಗ್ತಿದೆ, ಕೊಬ್ಬರಿ ಒಳ್ಳೆ ಗಮ್ ಅಂತ ಇದೆ. ಇದು ಆಫ್ ಮಾಡಲ್ಲ, ಲೋ ಫ್ಲೇಮ್ ಮಾಡೋಣ, ಸಿಮ್ಮಲ್ಲಿ ಇಡೋಣ. ಒಂದ್ ನಿಮಿಷಕ್ಕೆ ಸಾಕು. ಸಾಕು. ಒಂದ್ 4 ಮೆಣಸಿನ್ಕಾಯಿ. ಬೇಡ, ಇದಕ್ಕೂ ಎಣ್ಣೆ ಹಾಕಲ್ವಾ ನಾವು? ಬೇಕಾಗಿಲ್ಲ. ನಾನು ಯೂಶಲಿ ಎಣ್ಣೆ ಕಮ್ಮಿ ಯೂಸ್ ಮಾಡ್ತೀನಿ, ಆದ್ರೆ ಅದಕ್ಕೆ ಬೇಕೇ ಬೇಕು ಅಂತ ಹಾಕಿದ್ದಷ್ಟೇ. ಒಂದ್ 4-5 ಕರ್ಬೇವು ಹಾಕ್ಬೇಕು. ಓಕೆ, ಕರ್ಬೇವು ಎಷ್ಟು ಜಾಸ್ತಿ ಹಾಕ್ತಿವೋ ರುಚಿ ಅಷ್ಟೇ ಜಾಸ್ತಿ. ಹೌದು, ಸ್ಮೆಲ್ ಕೂಡ ಇರುತ್ತಲ್ಲ, ಕೂದ್ಲಿಗೂ ಒಳ್ಳೇದು. ಸಾಕನ್ಸುತ್ತೆ. ಸಾಕು. ಓಕೆ, ಸೊ ಮತ್ತೊಮ್ಮೆ ಹೇಳ್ತಾ ಇದೀವಿ, ಒಣ ಕೊಬ್ಬರಿ, ಆಮೇಲೆ ಹಸಿ ಮೆಣಸಿನ್ಕಾಯಿ ಮತ್ತೆ ಕರ್ಬೇವು ಯಾವುದಕ್ಕೂ ಎಣ್ಣೆ ಹಾಕದೆ ಒಂದ್ಸತಿ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕೋದು. ಇವಾಗ ಇದನ್ನ ಗ್ರನ್ಸ್ಬೇಕಾ? ಮತ್ತೆ ಉಪ್ಪು ಹಾಕ್ಬೇಕಲ್ಲ. ಉಪ್ಪು. ಇದಕ್ಕೆ ಚಟ್ನಿಗೆ ಬೇಕಾದ್ರೆ ಬೆಲ್ಲನೂ ಹಾಕೊಳ್ಬೋದು. ನೀರು ಹಾಕ್ಬೇಕೀಗ. ಓಕೆ, ಸೊ ಒಣ ಕೊಬ್ಬರಿ, ಆಮೇಲೆ ಕರ್ಬೇವು, ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಒಂಚೂರೇ ಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕಿ 2 ಬೆಳ್ಳುಳ್ಳಿ ಲಾಸ್ಟಲ್ಲಿ 1-2 ಬೆಳ್ಳುಳ್ಳಿ ಹಾಕಿ ಕ್ಲೋಸ್ ಮಾಡೋಣ ಇದನ್ನ.
ತುಂಬಾನೇ ಚೆನ್ನಾಗಿರುತ್ತೆ. ಮೊಸರಿಗೂ ಚಟ್ನಿಗೂ ಮದುವೆ ಮಾಡಿಸ್ತಾ ಇದೀವಾ? ಹೌದು. ಓಕೆ, ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್. ಇನ್ನೊಂದು ಸ್ಪೂನ್ ಹಾಕಿ. ಇನ್ನೊಂದು ಸ್ಪೂನ್. ಹಾ. ಸೊ ನೋಡಿದ್ರಲ್ಲ, ಚಟ್ನಿ ಅಕಸ್ಮಾತ್ ಕಮ್ಮಿ ಆಯ್ತು ಅಂತ ಅನ್ಕೊಂಡ್ರೆ ಆ ಚಟ್ನಿಗೆ ಮೊಸರನ್ನ ಮಿಕ್ಸ್ ಮಾಡಿ, ಮೊಸರು ಚಟ್ನಿ ಮದುವೆ ಅದ್ಭುತ. ನೋಡಿ ಕಲರೇ ಚೇಂಜ್ ಆಗುತ್ತೆ. ಸೊ ಚಟ್ನಿ ರೆಡಿ ಆಗಿದೆ. ಹಾ. ಮುಂದೆ ಇವಾಗ ಏನ್ ಮಾಡೋಣ? ಈಗ ಚಪಾತಿ ಮಾಡ್ಕೊಳ್ಬೇಕು. ಈಗ 15 ಮಿನಿಟ್ಸ್ ನೆನ್ಕೊಂಡಿದ್ದಾಯ್ತು. ಓಕೆ. ಸೊ ಚಪಾತಿ ಮಾಡ್ಕೊಳ್ಬೇಕು. ನಂಗೆ ಸ್ವಲ್ಪ ಆಯಿಲ್ ಬೇಕು. ಕೊಡೋಣ, ಯಾಕೆ ಬೇಕಾದ್ರೆ ಕೇಳ್ತಾ ಇದ್ದೀರಾ? ಹಾಕ್ತೀವಿ. ಓಕೆ. ಸೊ ಇದು ಬಂದು ಚೂರು ಎಣ್ಣೆ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕಾ? ಕೈಗೆ ಅಂಟತ್ತೆ ಅಂತ ಅಷ್ಟೇ. ಸರಿ ಸರಿ. ಸೊ ಸಾಮಾನ್ಯವಾಗಿ ಚಪಾತಿ ಹೇಗ್ ಮಾಡ್ಕೊಳ್ತಾರೋ ಆ ತರ ಇದನ್ನ ರೌಂಡ್ ಆಗಿ ಉಂಡೆ ಮಾಡ್ಕೊಂಡು ಗೋಧಿ ಹಿಟ್ಟಲ್ಲಿ ಚೆನ್ನಾಗಿ ನೆನೆಸಿ ಇಟ್ಟು ಈಗ ಲಟ್ಟಿಸ್ಬೇಕು. ಪರ್ಫೆಕ್ಟ್. ಪ್ಯಾನ್ ಇಡ್ಲಾ ಜೊತೆ? ಬಿಡ್ಲಾ? ಮನೇಲಿ ಚಿಕ್ಕ ಮಕ್ಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ವೇ ಅವ್ರಿಗೆ ತರಕಾರಿ ತಿನ್ನಿಸ್ಬೇಕು ಅಂತ ಪ್ಲಾನ್ ಹಾಕ್ತಿದ್ರೆ ದಿಸ್ ಇಸ್ ಪರ್ಫೆಕ್ಟ್. ಡಯಟಿಂಗ್. ಸಾಮಾನ್ಯವಾಗಿ ಕಾಲೇಜ್ ಲೈಫಲ್ಲಿ ಹುಡುಗರು ಲೈನ್ ಹೊಡಿಯೋದೆಲ್ಲ ನೋಡಿರೋ ವಿಷಯ, ಕೇಳಿರೋ ವಿಷಯ, ನಥಿಂಗ್ ಗ್ರೇಟ್ ಅಂತ ಹೇಳ್ಬೋದು. ನಮ್ಮ ಶೀತಲ್ ಸ್ವಲ್ಪ ಡಿಫ್ರೆಂಟೇ. ಇವ್ರಿಗೆ ಅಂಕಲ್ಲು ತಾತಗಳು ಲೈನ್ ಹೊಡಿತಾ ಇದ್ರು. ಸೊ ಆ ಖಾತಾನ ಓಪನ್ ಮಾಡೋಣ. ಸೊ ಇದು ಏನ ಬೇರೆ ಸ್ಟೀಲ್ ಏನಾದ್ರು ಇರ್ಬೇಕಿತ್ತು, ಸರಿ ಬಿಸಿ ಆಗ್ತಿತ್ತಲ್ಲ, ಹಂಗೆ ಇಬ್ರಿಗೂ ಇಟ್ಬಿಡ್ತಿದ್ದೆ. ತಾತ ಅಂಡ್ ಅಂಕಲ್ ಕತೆ ಅವ್ರನ್ನ ಯಾಕೆ ಬಿಟ್ಟಿಲ್ಲ ನೀವು? ಬಿಟ್ಟಿಲ್ಲ. ದೇವ್ರೆ, ನಾನ್ ಬಿಟ್ಟಿಲ್ಲ ಅಲ್ಲ. ಅದೇನ್ ಈಗ ಯೂಶಲಿ LLB ಅಲ್ಲೆಲ್ಲ ಆಲ್ಮೋಸ್ಟ್ ಡಿಗ್ರಿ ಆಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೂ ಈ ಲಾ ಓದಕ್ ಬರೋರಿದ್ದಾರೆ. ಓಕೆ. ಅವ್ರಷ್ಟಕ್ಕೆ ಅವರು ಸ್ಟೂಡೆಂಟ್ಸ್ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಅಂಥವ್ರಲ್ಲಿ ಕೆಲವರು ಹಿಂದ್ ಬರೋದು, ಇದ್ ಮಾಡೋದು. ಅವಾಗೆಲ್ಲ ಪಾಪ ಇವರೆಲ್ಲ ತುಂಬಾ ಪ್ರೊಟೆಕ್ಟಿವ್ ಆಗ್ತಾ ಇದ್ರು ನನ್ನ ವಿಷಯದಲ್ಲಿ. ನಾನೇನಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ 1 ರೌಂಡ್ ಗೇಟ್ ಹಚ್ಚೆ ಹೊರಗಡೆ ಬಂದು ನೋಡಿ ಆಮೇಲೆ ನಾವು ಹೊರಗಡೆ ಎಲ್ಲಾದ್ರೂ ತಿರ್ಗ್ಲಿಕ್ಕೆ ಏನಾದ್ರು ಹೋಗೋದಾದ್ರೆ ಹಾಗೆ ಹೋಗ್ತಾ ಇದ್ವಿ. ಶಿವಮೊಗ್ಗದಲ್ಲಿ ಸೀನಿಯರ್ ಸಿಟಿಸನ್ಸ್ ನ ನೀವು ಕ್ಯಾಚ್ ಹಾಕೊಂಡ್ರಿ ಅಂತ? ಅಯ್ಯೋ, ಕ್ಯಾಚ್ ಹಾಕಿಲ್ಲ ನಾನು. ಜ್ಯೋತಿ ತುಂಬಾನೇ ಬೆಳಕನ್ನ ಚೆಲ್ತಾ ಇದಾರೆ ಇವತ್ತು. ಕ್ಯಾಚ್ ಹಾಕೋದಂದ್ರೆ ಏನು ನನಗೆ ಗೊತ್ತಿಲ್ಲ. ನಾನು ಅದ್ ಕೇಳಕ್ಕೆ ಒಂಥರ ಇದೆ. ಬಂದು ನಮ್ಗೆ ಸಿಕ್ತು. ಜ್ಯೋತಿ ಪಾಪ ನಿಮ್ಗೆ ಎಷ್ಟು ಹೆಲ್ಪ್ ಮಾಡಿದಾರೆ ಲೈಫಲ್ಲಿ. ಗರ್ಮಾ ಗರಂ ಚಪಾತಿ ರೆಡಿ ಇದೆ, ಚಟ್ನಿ ಆವಾಗ್ಲೇ ರೆಡಿ ಆಗಿದೆ. ಇದನ್ನ ನೀವು ಪ್ಲೇಟಿಗೆ ಶಿಫ್ಟ್ ಮಾಡಿದ್ರೆ ನಾವು ಇದನ್ನ ಡೈನಿಂಗ್ ಟೇಬಲ್ ಶಿಫ್ಟ್ ಮಾಡ್ತೀವಿ. ಆಮೇಲೆ ನಾವು 3 ಜನ ಸೇರಿ ಹೊಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಕಮಾನ್. ಮಾತಲ್ಲಿ ಮಸಾಲ ಹಾಕೋದಲ್ಲ, ಮಸಾಲ ಚಪಾತಿಗೆ ಏನೇನೆಲ್ಲ ಹಾಕಬೇಕು ಒಂದು ಸಣ್ಣ ರೀಕ್ಯಾಪ್ ಮಾಡೋಣ ಬನ್ನಿ. ಮಸಾಲ ಚಪಾತಿ ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು 7 ಟೀ ಸ್ಪೂನ್, ಮೆಂತ್ಯ ಸೊಪ್ಪು ಅರ್ಧ ಬಟ್ಲು, ಪಾಲಕ್ ಸೊಪ್ಪು ಅರ್ಧ ಬಟ್ಲು, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ ಸ್ವಲ್ಪ, ಮೊಸರು 4 ಟೀ ಸ್ಪೂನ್, ಎಣ್ಣೆ 4 ಟೀ ಸ್ಪೂನ್. ಮಾಡುವ ವಿಧಾನ: ಬೌಲ್ಗೆ ಗೋಧಿ ಹಿಟ್ಟು, ಹೆಚ್ಚಿದ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಮೊಸರು, ಸ್ವಲ್ಪ ಎಣ್ಣೆ, ಸ್ವಲ್ಪ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಚಪಾತಿ ಲಟ್ಟಿಸ್ಕೊಂಡು ಕಾದ ತವಾದ ಮೇಲೆ ಎಣ್ಣೆ ಹಾಕಿ ಬೇಯಿಸಿದ್ರೆ ಮಸಾಲಾ ಚಪಾತಿ ರೆಡಿ.
ಹಾಗೆ ಚಟ್ನಿಗೆ ಏನೆಲ್ಲ ಬೇಕು ಅಂತ ನಿಮಗೆ ಆಲ್ರೆಡಿ ಗೊತ್ತು, ನೀವು ಎಕ್ಸ್ಪರ್ಟು ಅಂದ್ರು. ಬನ್ನಿ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಒಣ ಕೊಬ್ಬರಿ ಪುಡಿ 1 ಬಟ್ಲು, ಹಸಿಮೆಣಸಿನಕಾಯಿ 3, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು. ಮಾಡುವ ವಿಧಾನ: ಬಾಣಲಿಗೆ ಒಣ ಕೊಬ್ಬರಿ ತುರಿ, ಹಸಿಮೆಣಸಿನಕಾಯಿಯನ್ನು ಹುರಿದುಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು, ಕರಿಬೇವು, ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಡ್ರೆ ಚಟ್ನಿ ರೆಡಿ. ಮಸಾಲ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ಇವತ್ತು ಇಡೀ ದಿನ ಶೀತಲ್ ಚಟ್ನಿ ಆಗಿದ್ದಾರೆ. ಸೊ ಹಾಗಾಗಿ ಈ ಮಸಾಲ ಚಪಾತಿ ಮೇಲೆ ಚಟ್ನಿ ಇಟ್ಟು ಲೆಟ್ಸ್ ಗೋ ಟು ದ ಡೈನಿಂಗ್ ಟೇಬಲ್. ಕಮ್ ಆನ್. ಟೇಬಲ್ ಮುಂದೆ ಕೂತಿರುವಾಗ ಸೈಲೆಂಟ್ ಆಗಿ ಊಟ ಮಾಡಬೇಕು ಅಂತಾರೆ. ಫಸ್ಟ್ ಹಾಕೊಂಡ್ಬಿಡೋಣ, ಊಟ ಶುರು ಮಾಡೋಣ, ಆಮೇಲೆ ಸೈಲೆಂಟೋ ವೈಲೆಂಟೋ ಯೋಚನೆ ಮಾಡೋಣ. ಸೈಲೆಂಟ್ ಆಗೆಲ್ಲ ತಿನ್ನಕ್ಕೆಲ್ಲ ಬರಲ್ಲಪ್ಪ ನಮ್ಗೆ. ಚಟ್ನಿ ಹಾ ನೀವು ಇಷ್ಟು ಪ್ರೀತಿಯಿಂದ ಮಾಡಿದಿರ ಅಂತ ನಾನು ಹೆಸರಿಗೆ ಚಟ್ನಿ ತಗೊಳ್ತಾ ಇದ್ದೀನಿ ಅಷ್ಟೇ. ಕರ್ಡ ನಿಮ್ಗೆ? ಎಸ್, ನಾನು ಏನಿದ್ರೂ ದ ಕರ್ಡ್ ಪರ್ಸನ್. ಬೈ ದ ವೇ, ಈ ಚಟ್ನಿಯಲ್ಲೂ ಮೊಸರನ್ನ ಮಿಕ್ಸ್ ಮಾಡಿದೀವಿ ಗೊತ್ತಾ? ದಟ್ ಇಸ್ ಅ ಸ್ಪೆಷಾಲಿಟಿ. ಪಾಪ ಪ್ಲೇಟನ್ನ ಮುಂದೆ ಹಿಡಿಯೋದ್ರಲ್ಲಿ ಶೀತಲ್ ನಂಬರ್ 1. ಚಪಾತಿ ಅವಳೇ ಮಾಡಿದಲ್ವಾ ಈಗ? ಹೌದು, ನಾನೇ ಮಾಡಿದ್ದು ಚಪಾತಿ. ನಮ್ಮನೆಲ್ಲ ಉಳ್ಸು ಜೊತೆ. ಶಬ್ಬಾಷ್, ಸೂಪರ್. ಸಾಫ್ಟ್ ಆಗೂ ಇದೆ ಅಲ್ಲ? ಸಾಫ್ಟ್ ಆಗೂ ಇದೆ. ಚಟ್ನಿಯಲ್ಲಿ ಉಪ್ಪು ಪರ್ಫೆಕ್ಟ್ ಆಗಿದೆ, ಖಾರ ಪರ್ಫೆಕ್ಟ್ ಆಗಿದೆ, ಅಂಡ್ ಈ ಮೊಸರು ಆಡ್ ಮಾಡಿರೋ ಫ್ಲೇವರ್ ಇದೆಯಲ್ಲ, ತುಂಬಾ ಚೆನ್ನಾಗಿ ಔಟ್ಸ್ಟ್ಯಾಂಡಿಂಗ್. ಸೊ ನಿಮ್ ದುಃಖದಲ್ಲಿ ಐ ಆಮ್ ಶ್ಯೂರ್ ನಿಮ್ಮ ಫ್ರೆಂಡ್ಸ್ ಖಂಡಿತವಾಗ್ಲೂ ಜೊತೆಗಿದ್ರು ಅಂತ. ಫ್ರೆಂಡ್ಸೇ ಎಸ್ಪೆಷಲಿ ನಿಮ್ ತಂದೆನ ಕಳ್ಕೊಂಡಿದ್ದ ಟೈಮು ಅಲ್ವಾ? ಹೌದು. ಇಲ್ಲ ಶ್ರುತಿ, ನಾನು ಅಳಲ್ಲ. ಟ್ರೈ ಮಾಡ್ತಾ ಇದ್ದಾರೆ. ನೋ ನಾಟ್ ಅಟ್ ಆಲ್. ಅಳ್ಳಬಾರ್ದು. ನೀವು ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕು ನೀವು. ಇನ್ಫ್ಯಾಕ್ಟ್ ಆಕ್ಚುಲಿ ಆಗ ನಾವು ದೂರದಲ್ಲೇ ಇದ್ದಿದ್ದು. ಒಂದೆರಡು ಫ್ರೆಂಡ್ ಅಂದರೆ ನನ್ನ ಫ್ರೆಂಡ್ ಪಲ್ಲವಿ ಮತ್ತು ಇನ್ನೊಬ್ಳು ಫ್ರೆಂಡ್ ಗೀತಾ ಅಂತ ಮಾತ್ರ ಅವ್ಳಿಗೆ ಹತ್ರದಲ್ಲಿದ್ದು. ನಾನು ಮೈಸೂರಲ್ಲಿದ್ದೆ. ಸೊ ಆಗೇನು ಅವಳಿಗೆ ಹತ್ರ ಅಂದರೆ ಅವಳಿಗೆ ಸಮಾಧಾನ ಮಾಡೋಕ್ಕಾಗಲಿ ಅಥವಾ ಏನೋ ಒಂದು ಮಾತು ಹೇಳಲಿಕ್ಕಾಗಲಿ ನಾನು ದೂರದಲ್ಲೇ ಇದ್ದಿದ್ದು. ಬಟ್ ಆದರೆ ಅದೆಲ್ಲ ಆದಮೇಲೆ ನಾವು ಶಿವಮೊಗ್ಗದಲ್ಲಿ ಮೀಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದು ಸ್ವಲ್ಪ ದಿನನೇ ಆಗಿತ್ತಷ್ಟೇ. ಬಟ್ ಮೀಟ್ ಆದಮೇಲೆ ಅವಳು ಯಾವ ಥರ ಸ್ಟ್ರಾಂಗ್ ಆಗಿದ್ಲು ಅಂದರೆ ಅವಳಿಗೆ ಆ ಥರ ಸಮಾಧಾನ ಮಾತಾಗಲಿ ಯಾವುದನ್ನು ಅವಳು ಎಕ್ಸ್ಪೆಕ್ಟ್ ಮಾಡಲೇ ಇಲ್ಲ. ನನಗೇನು ಅಂದರೆ ನನಗೊಂದು ಧೈರ್ಯಕ್ಕೆ ಇವರೆಲ್ಲರೂ ಇದ್ದಾರೆ ಅನ್ನೋ ಫೀಲಿಂಗಲ್ಲಿ ಇಲ್ಲ ಅನ್ಸುತ್ತೆ. ನಂಬಿಕೆ ಇತ್ತವಳಿಗೆ. ಆ್ಯಕ್ಚುಲಿ ಒಳ್ಳೆ ಫ್ರೆಂಡ್, ಸೂಪರ್ ಫ್ರೆಂಡ್. ಅದೇ ಅವಳು ಎಲ್ಲರ ಜೊತೆ ಗ್ರೂಪಲ್ಲಿ ಸೇರ್ಕೊಂಡ್ರೆ ಎಲ್ಲರಿಗೂ ನಗ್ಸ್ತಾಳೆ ಮಾಡ್ತಾಳೆ. ಬಟ್ ದುಃಖ ಅಂತ ಬಂದಾಗ ಹಂಚ್ಕೊಳ್ಳಲ್ಲ. ನಿಮ್ ಬಗ್ಗೆ ನಿಮ್ಗೆ ಸುಮಾರು ವಿಷಯಗಳು ತಿಳಿದು ಬಂದಿರುತ್ತೆ ಇವತ್ತು. ಹೆಮ್ಮೆ ಆಗ್ತದೆ. ಹಸು ಹಾಸ್ಟೆಲ್ ಅಲ್ಲಿ ಡ್ರಾಮಾ ಕ್ವೀನ್ ಆಗಿದ್ದ ಶೀತಲ್ಗೆ ಈ ಸಿನಿಮಾ ಗಾಳಿ ಯಾವಾಗ ಬೀಸಿದ್ದು? ಸಿನಿಮಾ ಗಾಳಿ ಏನದು ಬೀಸಲೇಬೇಕು ಅಂತ ಬೀಸಿದ್ದಲ್ಲ. ಹಾಸ್ಟೆಲಲ್ಲೂ ನಾನು ತುಂಬಾನೇ ಹೊರಗಡೆ ಎಲ್ಲ ಜಾಸ್ತಿ ಇದೇನಿರಲಿಲ್ಲ, ಜಾಸ್ತಿ ಆ್ಯಕ್ಷನ್ ಎಲ್ಲ ಇರಲಿಲ್ಲ. ನಮ್ದೆಲ್ಲ ತುಂಬ ಸಿಂಪಲ್ ಆಗಿ ನಾವು ಹೊರಗಡೆ ತುಂಬ ಡೀಸೆಂಟ್ ಆಗಿ ಇದ್ದಿದ್ದು. ಬರೀ ಹಾಸ್ಟೆಲ್ ಅನ್ನೋ ಒಂದು ನಮ್ಮ ಕೋಟೆಯಲ್ಲಿ ಮಾತ್ರ ನೀವೇ ರಾಜ ನೀವೇ ರಾಣಿ ಅಷ್ಟೇ. ಅಲ್ಲಿ ಮಾತ್ರ ಯಾವತ್ತೂ ಅನ್ಕೊಂಡು ಇರಲಿಲ್ಲ ಈ ಲೈಫಿಗೆ ಬರ್ತೀನಿ ಇಲ್ಲಿಗೆ ಹೀಗೆ ಎಲ್ಲ. ಅಂದರೆ ನನ್ನ ಕನಸಲ್ಲ ಆ್ಯಕ್ಚುಲಿ, ಯಾವುದೋ ಒಂದು ಜಾಬ್. ಬಟ್ ನನಗೆ ನೆನಪೇನಂದರೆ ಅವಳು ಯಾವಾಗಲೂ ಹೇಳ್ತಾ ಇದ್ಲು, ನಾನು ಎಲ್ಲಾದರೂ ಹೋದರೆ ನನಗೆ ಈ ಥರ ಫ್ಯಾಮ್ಲಿ ಅಂತ ಮನೇಲಿ ಕೂತ್ಕೊಂಡು ಮಕ್ಕಳು ನೋಡಿಕೊಂಡು ಅಡುಗೆ ಮಾಡಿಕೊಂಡು ಈ ಥರ ಎಲ್ಲ ನನಗಿರೋಕ್ಕೆ ಲೈಫಲ್ಲಿ ನಂಗೆ ಇಷ್ಟ ಇಲ್ಲ. ನಾನು ಏನಾದರೂ ಮಾಡಬೇಕು, ನಾನು ಎಲ್ಲರೂ ಐಡೆಂಟಿಫೈ ಮಾಡಬೇಕು ಪಬ್ಲಿಕಲ್ಲಿ ಅಂತ ಹೇಳ್ತಾ ಇದ್ಲು ಅವಳು. ಬಟ್ ಅದು ಹೆಂಗೆ ಅಂತ ಗೊತ್ತಿಲ್ಲ, ಅದೇ ಫೀಲ್ ಸಿಕ್ತು ಅವಳಿಗೆ. ಇದು ನನ್ನ ಕನ್ಸ್ ಅಲ್ಲ ಅಂದ್ರೆ ವಾಟ್ ವಾಸ್ ಯುವರ್ ಡ್ರೀಮ್? ಅಯ್ಯೋ, ಅದು ಇವತ್ತಿಗೂ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಅದು ಯೂಶಲಿ ಎಲ್ಲರಿಗೂ ಅದಿರುತ್ತೆ ಅಂತ ಅನ್ಸುತ್ತೆ, ಕನ್ಫ್ಯೂಷನ್ ಲೈಫಲ್ಲಿ. ಏನಾಗಬೇಕು, ಏನಕ್ಕೋಸ್ಕರ ಇಲ್ಲಿದ್ದೀವಿ, ಯಾವುದು ನನಗನ್ಸಲ್ಲ. ಗೊತ್ತಿರುತ್ತೆ ಎಲ್ಲರಿಗೂ, ತುಂಬ ಕ್ಲಾರಿಟಿ ಇರುತ್ತೆ ಅವ್ರಿಗೆ ಲೈಫಲ್ಲಿ ಅಂತ ಹೇಳಿ. ನನಗಂತೂ ಇವತ್ತು ಇಲ್ಲ ಕ್ಲಾರಿಟಿ. ಬಟ್ ಹೋಗ್ತಾ ಇದೆ, ಏನು ಮಾಡಿದ್ರು ನೀಟಾಗಿ ಮಾಡ್ಬೇಕು, ಕರೆಕ್ಟಾಗಿ ಮಾಡಬೇಕು ಅನ್ನೋದೊಂದು ಇದೆ. ಹಾಗೆ ಹೋಗ್ತಾ ಇದೀವಿ ಅಷ್ಟೇ. ಮಾತಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಳೋ ಜಾತಿ ನಮ್ದು. ಸೊ ಹಾಗಾಗಿ ಇವಾಗ ಕೈಯನ್ನು ತೊಳ್ಕೊಂಡ್ಬಿಡೋಣ ಬನ್ನಿ. ನಮ್ಮ ಮಾತಲ್ಲಿ ಹೇಗೆ ಮಧ್ಯ ಖಾರದ ವಿಷಯ ಇತ್ತೋ ಅದೇ ತರ ಮಸಾಲಾ ಚಪಾತಿನೂ ಖಾರವಾಗಿ ಚೆನ್ನಾಗಿತ್ತು. ನಿಮ್ಮ ಕೈ ರುಚಿ ಬಹಳ ಸ್ವೀಟ್ ಆಗಿದೆ. ಆದ್ರೆ ಖಾರವಾಗಿದೆ. ಸೊ ಜ್ಯೋತಿ,
ಫೈನಲಿ ಸ್ಟಾರ್ ಸವಿರುಚಿಗೆ ಬಂದು ನೀವು ಸ್ಟಾರ್ ಆಗಿದ್ದೀರಾ. ಹೇಗನ್ಸ್ತಾ ಇದೆ ನಿಮ್ಮ ಅಡುಗೆ? ತುಂಬ ಚೆನ್ನಾಗಿದೆ. ಶೀತಲ್ ನಾವು ಯಾವಾಗಲೂ ಹೇಳ್ತಾ ಇದ್ವಿ, ಅಂದರೆ ನೀನು ಯಾವಾಗಲೂ ಟಿ ವಿನಲ್ಲಿದೆ, ನಮಗೊಂದು ಅವಕಾಶ ಇದ್ದರೆ ನಮ್ಗೆ ಯಾವಾಗಲೂ ಹೇಳೆ ಅಂತ ಸುಮ್ಮನೆ ತಮಾಷೆ ಮಾಡ್ತಾ ಇದ್ವಿ. ಬಟ್ ಆದರೆ ಇವತ್ತು ಅವಳಿದ್ರಿಂದ ನಾವು ಟಿ ವಿನಲ್ಲಿರೋದು ಅಂದರೆ ಅದು ಕ್ರೆಡಿಟ್ ಅವಳಿಗೇನೆ. ಸೊ ಜ್ಯೋತಿಗೆ ಕೋಟಿ ಕೋಟಿ ಥ್ಯಾಂಕ್ ಯು ಹೇಳ್ತಾ ಓಕೆ, ಇವಾಗ ಶೀತಲ್ ಕಮ್ ಲೆಟ್ಸ್ ಟೆಲ್ ಬಾಯ್. ಬಾಯ್ ಜ್ಯೋತಿ, ಥ್ಯಾಂಕ್ ಯು ಫಾರ್ ಕಮಿಂಗ್. ಯಾ, ಇಟ್ಸ್ ಮೈ ಪ್ಲೇಷರ್, ಥ್ಯಾಂಕ್ ಯು. ಸರಿ ಬನ್ನಿ. ಸೊ ಶೀತಲ್ಗೆ ಇವಾಗ ಥ್ಯಾಂಕ್ ಯು ಹೇಳುವ ಸಮಯ ಬಂದಾಯ್ತು. 3 ದಿನಗಳು ಸೌಟ್ ತಗೊಂಡ್ಬಂದ್ರಿ, ಉಪ್ಪು ಖಾರ ಹುಳಿ ಅಂತ ಇಂಗ್ರೀಡಿಯೆಂಟ್ಸ್ ಹಾಕಿದ್ರಿ. ಸೊ ಅಷ್ಟೆಲ್ಲ ಸ್ವೀಟಾಗಿ ಮಾಡಿದ್ದಕ್ಕೆ ನಿಮ್ಗೆ ಹಾಗೆ ಟಾಟಾ ಬೈ ಬೈ ಸಿ ಯು ಹೇಳೋಕ್ಕಾಗತ್ತಾ? ಅದಕ್ಕೋಸ್ಕರನೇ ನಮ್ಮ ಸ್ಟಾರ್ ಸವಿರುಚಿ ಕಡೆಯಿಂದ, ಇಡೀ ತಂಡದ ಕಡೆಯಿಂದ ನಿಮಗೋಸ್ಕರ ಒಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು. ಕಲರ್ಸ್ ಕನ್ನಡಗೆ ತುಂಬ ಥ್ಯಾಂಕ್ಸ್. ತುಂಬ ಒಳ್ಳೆ ಕಾರ್ಯಕ್ರಮ, ನನಗಂತೂ ಖುಷಿ ಆಯಿತು. ಅದು ಕೂಡ ಯಾವುದಾದ್ರೂ ವ್ಯಕ್ತಿ ಬಗ್ಗೆ ಅವ್ರ ಫ್ರೆಂಡ್ಸ್ ಹತ್ರ ಕೇಳಿದ್ರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತಂತೆ. ಫ್ರೆಂಡ್ಸ್ ಜೊತೆಲಿ ಫ್ಯಾಮಿಲಿ ಮೆಂಬರ್ಸನ್ನು ಕೂಡ ಕರೆಸಿ ಕೇಳೋ ಅಂಥ ಪ್ರಯತ್ನ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ಮೋಸ್ಟ್ಲಿ ನಾನು ಹೇಳ್ಕೊಳ್ದೇ ಇರೋವಂಥ ವಿಚಾರಗಳು ಈ ಪ್ರೋಗ್ರಾಮಲ್ಲಿ ಹೊರಗೆ ಬಂದಿದೆ ಅಂತ. ಒಂದು ಸೈಡಲ್ಲಿ ಶೀತಲ್ಗೆ ಟಾಟಾ ಬೈ ಬೈ ಸಿ ಯು ಹೇಳಬೇಕಲ್ಲ ಅಂತ ಬೇಜಾರಿದೆ. ಬಟ್ ಇನ್ನೊಂದು ಸೈಡಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಯಾರು ಬರಬಹುದು ಸ್ಟಾರು, ಅವರ ಕೈ ರುಚಿ ಹೇಗಿರಬಹುದು ಅನ್ನೋ ಕುತೂಹಲ ಹೆಚ್ಚಾಗಿದೆ. ಹಾಗಾಗಿ ನಿಮ್ಮ ಭೇಟಿ ನೆಕ್ಸ್ಟ್ ಎಪಿಸೋಡಲ್ಲಿ ಸ್ಟಾರ್ ಸವಿರುಚಿಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್ ಅಂಡ್ ಸಿ ಯು.